ಇಷ್ಟು ವರ್ಷ ಏನ್ ದುಡ್ದಿದ್ನೋ ಎಲ್ಲ ಒಟ್ಟಿಗೆ ಹಾಕಿದ್ನೋ ಅದನ್ನ ಇಟ್ಕೊಂಡು ಒಂದು ಪಬ್ ಓಪನ್ ಮಾಡ್ತೀನಿ. ನಿಜವಾಗ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಅಂಡ್ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಕಾಂಪಿಟೇಷನ್ಸ್ ಇರುತ್ತೆ, ಥ್ರೆಟನಿಂಗ್ ಕಾಲ್ಸ್ ಬರೋದು ಶುರು ಆಯ್ತು. ಇದೆಲ್ಲ ಮಾಡಬೇಡ ಅಂತ ಅಟ್ಯಾಕ್ ಮಾಡಿದ್ರು ನನ್ನ ಮೇಲೆ. ಅಟ್ಯಾಕ್ ಆಗಿ ಹೊಡೆದು ತಲೆಗೆ ನನ್ನ ಹೆಂಡತಿ, ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಹೆದರ್ಕೊಬಿಟ್ರು. ಆನೆಗೆ ಹಾರೋದು ಕಲ್ಸೋದಕ್ಕಾಗಲ್ಲ, ಮೀನಿಗೆ ಮರ ಹತ್ತೋದು ಕಲ್ಸೋದಕ್ಕಾಗೋದಿಲ್ಲ. ಇರೋ ಕನೆಕ್ಷನ್ಸ್ ನಲ್ಲಿ ಒಂದು ಸಣ್ಣ ಕೆಲಸ ಸಿಕ್ತು. ಒಂದು ಸ್ಟೇ ಫಂಡ್ ಅನ್ನು ಕೊಡೋರು, 4,500 ಕೊಡೋರು. ಅದನ್ನೇ ಇಟ್ಕೊಂಡು ಒಂದಷ್ಟು ಓದಿದ್ರಿಂದ ಹೆಲ್ಪ್ ಆಯ್ತು ಸರ್. ಒಂದು CCTV ಕ್ಯಾಮ್ರಾ ಕಂಪ್ನಿಗೆ ಸೇರ್ಕೊಂಡೆ. ಇವಾಗ ಅಪಾರ್ಟ್ಮೆಂಟ್ ನಲ್ಲೆಲ್ಲ ನಿಮ್ಗೆ CCTV ಕ್ಯಾಮ್ರಾಸ್ ಹಾಕ್ಬೇಕು ಅಂದ್ರೆ ಯಾವ ಪ್ಲೇಸ್ ನಲ್ಲಿ ಹಾಕಿದ್ರೆ ಅದು ಯೂಸ್ ಆಗತ್ತೆ ಅನ್ನೋ ಒಂದು ಜಾಬ್. ಅದು ಹೋಗಿ ಒಂದು ಎಲ್ಲಾ ಕಡೆ ನೋಡ್ಕೊಂಡು ಸರ್ವೆ ಮಾಡ್ಬಿಟ್ಟು ಇಲ್ಲಿಗೆ ಇಷ್ಟು ಕ್ಯಾಮ್ರಾಸ್ ಬೇಕು, ಇಲ್ಲಿಗೆ ಇಷ್ಟು ಕ್ಯಾಮ್ರಾಸ್ ಬೇಕು ಅನ್ನೋಂಥ ಜಾಬ್. ಅದ್ರಲ್ಲಿ ಇನ್ಸೆಂಟಿವ್ಸ್ ಅದು ಇದು ಎಲ್ಲ ಇರ್ತಿತ್ತು. ಸೊ ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಹಾಗೆ ಒಂದು ಹೋಟೆಲ್ಗೆ ಕ್ಯಾಮ್ರಾಸ್ ಹಾಕೋದಕ್ಕೆ ಹೋದಾಗ ಇದನ್ನ ಮೇಂಟೈನ್ ಮಾಡೋದಕ್ಕೂ ಒಬ್ರು ಬೇಕು, ಚೀಫ್ ಆಫ್ ಫೆಸಿಲಿಟೀಸ್ ಬೇಕು ನಮ್ಗೆ ಅಂತಂದಾಗ ನಾನು ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ಚಾನ್ಸರಿ ಪೆವಿಲಿಯನ್ ಇದೆಯಲ್ಲ ಅಲ್ಲಿ ಫೆಸಿಲಿಟೀಸ್ ನಲ್ಲಿ ಸೇರ್ಕೊಂತೀನಿ. ಸೊ ಅಲ್ಲಿಂದ ನನ್ನ ಒಂದು ಹೋಟೆಲ್ ಇಂಡಸ್ಟ್ರಿ ಜಾಬ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಬಿಜೆನ್ ಗ್ರೂಪ್ ಆಫ್ ಹೋಟೆಲ್ಸ್ ಅಂತ ಸೇರ್ಕೊಂತೀನಿ. ಬ್ಯಾಂಗ್ಳೂರ್, ಮುಂಬೈ, ಹೈದ್ರಾಬಾದ್ ರೀಜನಲ್ ಹೆಡ್ ಆಗ್ತೀನಿ. ಅದಾದ್ಮೇಲೆ ಅಲೀಲಾ ಗ್ರೂಪ್ ಆಫ್ ಹೋಟೆಲ್ಸ್ ಅಂದ್ಬಿಟ್ಟು ಇಟ್ಸ್ ಬೊಟೀಕ್ ಹೋಟೆಲ್ಸ್, ಹೊರದೇಶದ್ದು. ಸೊ ಅಲ್ಲಿ ಸೇರಿಕೊಂಡು ಐ ಕಮ್ ಔಟ್ ಆಫ್ ದೇರ್ ಟು ಡೂ ಮೈ ಓನ್ ಬಿಸ್ನೆಸ್. ಇಷ್ಟು ವರ್ಷ ಏನ್ ದುಡ್ದಿದ್ನೋ ಎಲ್ಲ ಒಟ್ಟಿಗೆ ಹಾಕಿದ್ನೋ ಅದನ್ನ ಇಟ್ಕೊಂಡು ಒಂದು ಪಬ್ ಓಪನ್ ಮಾಡ್ತೀನಿ MG ರೋಡ್ ನಲ್ಲಿ. ಪಬ್ಬು ಚೆನ್ನಾಗಿ ನಡೆಯುತ್ತೆ. ಅಂಡ್ ಬಿಸ್ನೆಸ್ ಅಂತಂದಾಗ ಗೊತ್ತಲ್ಲ ಸರ್, ಕಾಂಪಿಟೇಷನ್ಗಳಿರುತ್ತೆ. ಸೊ ಇವಾಗ ಏನ್ ನೋಡ್ತಿದ್ದೀರಾ ನೀವು, ಈ ಹ್ಯಾಪಿ ಆರ್, ಬೈ ಒನ್ ಗೆಟ್ ಒನ್, ಇದೆಲ್ಲ MG ರೋಡ್ ನಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾನು. ಸೊ ಬೆಳಗಿಂದ ಸಂಜೆವರೆಗೂ ಎಲ್ಲಾ ಪಬ್ಸು ಖಾಲಿ ಇರೋದು. ಸಂಜೆ ಮೇಲೆ ಪಬ್ ಅಂದ್ರೆ ಅಂತ ಸ್ಟಾರ್ಟ್ ಆಗಿತ್ತು. ನಾನು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಪಬ್ನ ನಡೆಸ್ಬೋದು, ಈ ರೀತಿ ನಡೆಸ್ಬೋದು. ನನಗೆ ಬರ್ತಾ ಇದ್ದು ಒಂದು ಮಗ್ ಬಿಯರ್ 14 ರೂಪಾಯಿ. ಅದನ್ನ MG ರೋಡ್ ಒಂದೊಂದು ಪಬ್ ನಲ್ಲಿ 150-200 ರೂಪಾಯಿಗೆ ಮಾರೋರು ಅವಾಗ್ಲೇ. ನನ್ಗೆ ಅಷ್ಟೊಂದು ಬೇಡ ಪ್ರಾಫಿಟ್ ಅಂತ ಅಂದ್ಬಿಟ್ಟು 100 ರೂಪೀಸ್ ಒಂದ್ ಮಗ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಸಾಕಷ್ಟು ಮಜವಾಗಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಅಂಡ್ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಕಾಂಪಿಟೇಷನ್ಸ್ ಇರುತ್ತೆ, ಫೋನ್ ಕಾಲ್ಸ್ ಬರೋದಕ್ಕೆ ಶುರು ಆಯ್ತು, ಥ್ರೆಟನಿಂಗ್ ಕಾಲ್ಸ್ ಬರೋದಕ್ಕೆ ಶುರು ಆಯ್ತು. ಇದೆಲ್ಲ ಮಾಡಬೇಡ ಅಂತ ಅಂದ್ಬಿಟ್ಟು. ಈ ಟೈಮ್ ಎಲ್ಲ ಸಿಂಗಲ್ ಅಲ್ಲ ಸರ್ ನೀವು? ಇಲ್ಲ, ಮದುವೆ ಆಗಿತ್ತು. ಸೊ ಒಂದಿನ ಏನಾಯ್ತು, ಮಾರ್ಕೆಟ್ ಫ್ಲೈಓವರ್ ಇಳಿದ್ಬಿಟ್ಟು ಇಂಡಿಯನ್ ಆರ್ಮನಿ ಅಂತ ಒಂದಿದೆ ಅಲ್ಲಿ, ಗನ್ ಸರ್ವಿಸ್ ಸ್ಟೇಷನ್. ನನ್ನ ಹತ್ರ ಲೈಸೆನ್ಸ್ಡ್ ಗನ್ ಇತ್ತು. ಸರ್ವಿಸ್ ಕೊಡೋದಕ್ಕೆ ಅಂತ ಆ ಕಡೆ ಹೋಗಿ ಸರ್ವಿಸ್ ಕೊಟ್ಬಿಟ್ಟು ವಾಪಸ್ ಬರೋವಾಗ ಅಟ್ಯಾಕ್ ಮಾಡಿದ್ರು ನನ್ನ ಮೇಲೆ. ಅಟ್ಯಾಕ್ ಆಗಿ ಹೊಡೆದು ತಲೆಗೆ ಹೊಡೆದು ಇದೆಲ್ಲ ಹೊಡೆದು ಇದೆಲ್ಲ ಮಾರ್ಕ್ಗಳಲ್ಲಿದೆ. ಒಂದು 5 ಜನ ಹುಡುಗರು, ಅಂದ್ರೆ ಎಲ್ಲ ಮೈನರ್ಗಳು, ಬಿಲೋ 18, ರಾಬರಿ ತರ ಮಾಡಿ ಸಾಕಷ್ಟು ಕತೆಗಳಾಯ್ತು. ಹಿಂದ್ಗಡೆ ಸ್ಟ್ಯಾಬ್ ಮಾಡಿದ್ರು. ನನ್ನ ಹೆಂಡತಿ, ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾ ಹೆದರ್ಕೊಬಿಟ್ರು. ಬಿಸ್ನೆಸ್ ಬೇಡ, ಸಾಕು ಬಿಟ್ಬಿಡು, ಅಲ್ಲಿಗೆ ಸ್ಟಾಪ್. ಪಬ್ನ ಪಾರ್ಟ್ನರ್ ಇದ್ರು, ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಗೆ ಬಂದೆ ನಾನು. ಅದಾದ್ಮೇಲೆ ಶುರು ಆಗಿದ್ದು ಈ ನನ್ನ ಸಿನಿಮಾ ಜಗತ್ತು. ಒಂದಾಗ ಸಂಬಂಧನೇ ಇಲ್ವಾ? ಹೌದು. ಸೊ ಅದನ್ನೇ ಹೇಳೋದು, ಓದಿರೋದು BBM, ಮಾಡಿದ್ದು ಯಾವುದೋ CCTV ಕೆಲಸ, ಶುರು ಮಾಡಿದ್ದು ಪಬ್ ಬಿಸ್ನೆಸ್. ಇವತ್ತು ಜನರು ಪ್ರೀತಿ ಕೊಡ್ತಾ ಇರೋದು ಈ ನಮ್ಮ ಸಿನಿಮಾ ಜಗತ್ತಿನಲ್ಲಿ. ಸೊ ಯಾವ್ದು ಓದ್ಬೇಕು, ಇದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ಆನೆಗೆ ಹಾರೋದು ಕಲ್ಸೋದಕ್ಕಾಗಲ್ಲ, ಮೀನಿಗೆ ಮರ ಹತ್ತೋದು ಕಲ್ಸೋದಕ್ಕಾಗೋದಿಲ್ಲ. ಅದ್ರ ಕೆಲಸ ಅದೇ ಮಾಡ್ಬೇಕು ಅನ್ನೋದಕ್ಕೆ ನಾನೇ ಸಾಕ್ಷಿ ಸರ್.